ಹಾಸನದಲ್ಲಿ ಹೃದಯಾಘಾತ ಸರಣಿ ಸಾವು ಪ್ರಕರಣ ಈ ಬಗ್ಗೆ ಅಧ್ಯಯನ ತಂಡದಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ. ಹೃದಯ ಅಧ್ಯಯನ ವರದಿ ಕುತೂಹಲ ಮೂಡಿಸಿದೆ. ಹಾಸನದಲ್ಲಿ ನಡೆದಂತ ಸರಣಿ ಸಾವು ಪ್ರಕರಣ ಹೃದಯಾಘಾತಕ್ಕೆ. ಈ ಸರಣಿ ಸಾವುಗಳಿಗೆ ಏನ್ ಕಾರಣ? ಅಧ್ಯಯನ ತಂಡ ಈ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಕಲೆ ಹಾಕಿದೆ. ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಈಗ ಈ ವರದಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ತಜ್ಞರ ಸಮಿತಿ ವರದಿಯನ್ನು ರೆಡಿ ಮಾಡಿದೆ. ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋದಕ್ಕೂ ಕೂಡ ತಯಾರಾಗಿದೆ. ಹಾಗಿದ್ರೆ ಏನು ಕಾರಣ ಅನ್ನುವಂತಹ ಅಂಶಗಳು ಇದರಲ್ಲಿ ಬಯಲಾಗಿರುವಂಥದ್ದು. ನಮ್ಮ ಜೊತೆಗೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಹಾಸನದಲ್ಲಿ ಯಂಗ್ಸ್ಟರ್ಗಳೇ ಜಾಸ್ತಿ ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದು. ಕಾರಣ ಏನು ಸರ್? ಯಂಗ್ಸ್ಟರ್ ಈಗ ಸರ್ಕಾರದಿಂದ ಮೇ ಜೂನಲ್ಲಿ ಹೃದಯಾಘಾತಕ್ಕೆ ಒಳಗಾದವರು ಏನು ಅವ್ರದ್ದು ಎಷ್ಟು ಜನ ಒಳಗಾಗಿದ್ದಾರೆ, ಯಾವ ಕಾರಣದಿಂದ ಒಳಗಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಈಗ ಅದಕ್ಕೆ ನಮ್ಮ ಕಮಿಟಿ ಆಲ್ರೆಡಿ ಈಗ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅದರ ಜೊತೆಗೆ ಹಾಸನ್ ಮೆಡಿಕಲ್ ಕಾಲೇಜಿನ ವೈದ್ಯರ ಸಹಯೋಗದೊಂದಿಗೆ ಹಾಗೂ ಡಿ ಎಚ್ ಅವರ ಜೊತೆಗೆ ನಾನು ಈಗಾಗಲೇ ಅವರಿಗೆ ಕೆಲವು ಯಾರ್ಯಾರು ಮರಣ ಹೊಂದಿದ್ರು ಅಲ್ಲಿ ಎಲ್ಲ ಹೋಗಿ ಅದು ವಿವರಗಳನ್ನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಯಾವ್ಯಾವ ಕಾರಣಗಳಿಂದ ಆಗಿದೆ, ಕೆಲವುಗಳಿಗೆ ಪೋಸ್ಟ್ಮಾರ್ಟಮ್ ಆಗಿದೆ, ಕೆಲವರಿಗೆ ಪೋಸ್ಟ್ಮಾರ್ಟಮ್ ಆಗಿಲ್ಲ. ಅದರ ಪೂರ್ತಿ ವಿವರವನ್ನು ಅವರು ನಾಳೆ ಇಲ್ಲಿಗೆ ಡಾಕ್ಟರ್ಗಳು ಬರ್ತಾ ಇದ್ದಾರೆ. ಅವರ ಜೊತೆಗೆ ಚರ್ಚಿಸಿ ಅವನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಯಾವ್ಯಾವ ಕಾರಣದಿಂದ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ತೀರ್ಮಾನ ತಗೋಬೇಕಾಗುತ್ತೆ. ಯಂಗ್ಸ್ಟರ್ಗಳಿಗೆ ಜಾಸ್ತಿ ಹೃದಯಾಘಾತ ಯಾಕೆ ಸರ್ ಆಗುತ್ತೆ ಅಂತ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.